ಅರ್ಧಂಬರ್ಧ ರೇಟ್ಗೆ ಕಡಿಮೆ ಬೆಲೆ ಕೊಟ್ಟರೂ ದೊಡ್ಡ ಪ್ರಮಾಣದ ಚಿನ್ನ ಸಿಗುತ್ತೆ ಅಂತ ಆಸೆಗೆ ಬಿದ್ದಂತಹ ಪಾನ್ ಬ್ರೋಕರ್ನ ವೀಕ್ನೆಸ್ ಅನ್ನೇ ಇಲ್ಲಿ ಎನ್ಕ್ಯಾಶ್ ಮಾಡಿಕೊಂಡಂತಹ ಖತರ್ನಾಕ್ ಗ್ಯಾಂಗ್ 60 ಲಕ್ಷವನ್ನ ಆತನಿಂದ ಕೊಳ್ಳೆ ಹೊಡೆದಿತ್ತು. ಆ ಗ್ಯಾಂಗ್ ಒಂದ್ ಕಡೆಗೆ ಅರೆಸ್ಟ್ ಆಗಿದ್ರೆ ಪಿಜಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಲ್ಯಾಪ್ಟಾಪ್ ಕದಿತಾ ಇದ್ದಂತಹ ಕದಿಮರು ಕೂಡ ಅಂಡರ್ ಆಗಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಬುಲೆಟ್ ಕಳ್ಳರು ಕೂಡ ಖಾಕಿ ಕೆಡ್ಡಾಕ್ ಬಿದ್ದಿದ್ದಾರೆ. ಓವರ್ ಆಲ್ ಕ್ರೈಮ್ ಸ್ಟೋರಿ ಬನ್ನಿ ನೋಡ್ಕೊಂಡು ಬರೋಣ. ಪಾನ್ ಬ್ರೋಕರ್ಗೆ ಥಳಿಸಿ 60 ಲಕ್ಷ ದರೋಡೆ, ಐತಿಹಾಸಿಕ ಗತಿಕೇಡು ಅನ್ನೋದು ಇದಕ್ಕೆ ಅನ್ಸುತ್ತೆ. ಇಲ್ಲೊಬ್ಬ ಪಾನ್ ಬ್ರೋಕರ್ ಕಡಿಮೆ ದುಡ್ಡಿಗೆ ಚಿನ್ನ ಸಿಗೋ ಆಸೆಗೆ ಬಿದ್ದು 60 ಲಕ್ಷ ಕಳ್ಕೊಂಡಂತಹ ಸ್ಟೋರಿ ಇದು. ಕೆಜಿಎಫ್ನ ಸಂಕೇತ್ ಹೀಗೆ ಮೋಸ ಹೋದಂತಹ ವ್ಯಕ್ತಿ ಕಡಿಮೆ ಬೆಲೆಗೆ ದುಬೈಯಿಂದ ಚಿನ್ನ ತಂದಿದ್ದೀನಿ ಅಂತ ಸಂಕೇತ್ಗೆ ಆಸೆ ತೋರಿಸಿ ಸೈಯದ್ ಇರ್ಫಾನ್, ರಿಜ್ವಾನ್, ದಿವಾಕರ್, ಸತೀಶ್ ಹಾಗೂ ಅಶ್ರಫ್ ಬಸವೇಶ್ವರ ನಗರಕ್ಕೆ ಕರೆಸ್ಕೊಳ್ತಾರೆ. ಹಣದ ಸಮೇತ ಸ್ಪಾಟ್ಗೆ ಬಂದಂತಹ ಸಂಕೇತ್ಗೆ ಹೆದರಿಸಿ ಹಣ ಕೊಡುವಂತೆ ಕೇಳಿದ್ರು. ಇನ್ನು ಹಣ ಕೊಡೋದಿಕ್ಕೆ ಒಪ್ಪದೇ ಇದ್ದಾಗ ಮಚ್ಚಲ್ಲಿ ಹಲ್ಲೆ ನಡೆಸಿ 60 ಲಕ್ಷ ಹಣದ ಸಮೇತ ಎಸ್ಕೇಪ್ ಆಗಿದ್ರು. ಸದ್ಯ ಪ್ರಕರಣದ ಸಂಬಂಧ 5 ಆರೋಪಿಗಳನ್ನ ಬಂಧಿಸಿರುವಂತಹ ಬಸವೇಶ್ವರ ನಗರ ಪೊಲೀಸರು 53 ಲಕ್ಷ ಹಣವನ್ನ ರಿಕವರಿ ಮಾಡಿದ್ದಾರೆ. ಪಿಜಿಗಳನ್ನ ಟಾರ್ಗೆಟ್ ಮಾಡಿ ಲ್ಯಾಪ್ಟಾಪ್ ಕದಿತಾ ಇದ್ದವರು ಅಂದ್ ಬುಲೆಟ್ ಬೈಕ್ಗಳ ಟಾರ್ಗೆಟ್ ಮಾಡಿ ಕಳ್ಳತನ, ಕದಿಮರು ಕಾಕಿ ಬಲೆಗೆ. ಎಸ್, ಸ್ಟೂಡೆಂಟ್ ರೀತಿಯಲ್ಲಿ ಡ್ರೆಸ್ ಮಾಡಿಕೊಂಡು ಪಿಜಿಗಳಿಗೆ ಎಂಟ್ರಿ ಕೊಟ್ರೆ ಇವ್ರ ಮೇಲೆ ಯಾರಿಗೂ ಅನುಮಾನ ಬರ್ತಾ ಇರಲಿಲ್ಲ. ಪಿಜಿ ಒಳಗೆ ನೀಟಾಗಿ ಅಬ್ಸರ್ವ್ ಮಾಡಿ ಲ್ಯಾಪ್ಟಾಪ್ ಗಳನ್ನ ಕದ್ದು ಎಸ್ಕೇಪ್ ಆಗ್ತಾ ಇದ್ರು. ಇನ್ನು ಕದ್ದ ಲ್ಯಾಪ್ಟಾಪ್ ಗಳನ್ನ ಚಿತ್ತೂರು ಬಸ್ನಲ್ಲಿ ಪಾರ್ಸೆಲ್ ಕಳುಹಿಸಿ ಕೊಡ್ತಾ ಇದ್ರು. ಅಲ್ಲಿ 20 ರಿಂದ 25 ಸಾವಿರಕ್ಕೆ ಲ್ಯಾಪ್ಟಾಪ್ ಗಳ ಮಾರಾಟ ಮಾಡ್ತಾ ಇದ್ರು. ಇನ್ನು ರಾಮಯ್ಯ ಕಾಲೇಜ್ನ ಸುತ್ತಮುತ್ತಲಿನ ಪಿಜಿಗಳಿಂದ ಕಂಪ್ಲೇಂಟ್ ಪಡ್ಕೊಂಡಂತಹ ಯಶವಂತಪುರ ಪೊಲೀಸರು ಯುವರಾಜ್ ಪ್ರಭು ಹಾಗೂ ರಿಸೀವರ್ ಸೆಲ್ವರಾಜು ಅವರನ್ನ ಅರೆಸ್ಟ್ ಮಾಡಿ 16 ಲಕ್ಷ ಮೌಲ್ಯದ 50 ಲ್ಯಾಪ್ಟಾಪ್ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಸಾಕಷ್ಟು ಈ ಲ್ಯಾಪ್ಟಾಪ್ಗಳ ಕಳ್ಳತನ ಮತ್ತು ಮೊಬೈಲ್ ಫೋನ್ಗಳ ಕಳ್ಳತನ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಯಶವಂತಪುರ ಪೊಲೀಸರು ಒಟ್ಟು 3 ಜನ ಆರೋಪಿಗಳನ್ನ ರಾಮಯ್ಯ ಕಾಲೇಜ್ ಬಳಿ ಅವರು ಸಂಶಯಾಸ್ಪದವಾಗಿ ಓಡಾಡ್ತಾ ಇರುವಾಗ ಅವರನ್ನ ಬಂಧಿಸಿ ಅವರ ಬಳಿನಲ್ಲಿ 7 ಮೊಬೈಲ್ ಫೋನ್ಗಳು ಕೂಲಂಕುಷ ವಿಚಾರಣೆಯನ್ನು ಮಾಡಿದಾಗ ನಗರದಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಈ ರೀತಿ ಮಾಡ್ತಾ ಇದ್ರು ಅಂತ ಹೇಳಿ ಕಂಡು ಬಂದಿದೆ. ಸುಮಾರು 50 ಲ್ಯಾಪ್ಟಾಪ್ಗಳು ಮತ್ತು ಮೊಬೈಲ್ ಫೋನ್ಗಳು ಅವರಿಂದ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳನ್ನ ಬಂಧನವನ್ನ ಕೂಡ ಮಾಡಲಾಗಿದೆ. ಇನ್ನು ರಾಯಲ್ ಎನ್ಫೀಲ್ಡ್ ಬೈಕ್ ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಶೇಷಾದ್ರಿಪುರ ಪೊಲೀಸರ ಬಲೆಗೆ ಬಿದ್ದಿದೆ. ನಂಬರ್ ಪ್ಲೇಟ್ ಇಲ್ಲದಂತಹ ಬೈಕ್ ನಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂತಹ ಗ್ಯಾಂಗ್ ನ ತಡೆದು ವಿಚಾರಣೆ ನಡೆಸಿದಂತಹ ಕ್ರೈಮ್ ಪೊಲೀಸರಿಗೆ ಇವರು ಬೈಕ್ ಕಳ್ಳರು ಅನ್ನೋದು ಗೊತ್ತಾಗಿದೆ. ಶಶಿಕುಮಾರ್ ಹಾಗೂ ರಾಹುಲ್ ಅನ್ನೋರನ್ನ ಬಂಧಿಸಿ 25 ಲಕ್ಷ ಮೌಲ್ಯದ 20 ದ್ವಿಚಕ್ರ ವಾಹನವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಶೇಷಾದ್ರಿಪುರ ಪೊಲೀಸ್ ಠಾಣೆಯವರು ದ್ವಿಚಕ್ರ ವಾಹನ ಕಳ್ಳತನ ಮಾಡತಕ್ಕಂತಹ 3 ವ್ಯಕ್ತಿಗಳನ್ನ ಬಂಧಿಸಿ ಅವರಿಂದ ಸುಮಾರು 20 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೊತ್ತ 25 ಲಕ್ಷ ನಂಬರ್ ಪ್ಲೇಟ್ ಇಲ್ಲದೇ ಓಡಾಡಿಸ್ಕೊಳ್ಳೋದನ್ನ ನೋಡಿಬಿಟ್ಟು ಅದನ್ನು ನಿಲ್ಲಿಸಿ ವಿಚಾರಣೆ ಮಾಡಿದಾಗ ಇವರು ಈ ರೀತಿಯ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂತಕ್ಕಂಥದ್ದು ತಿಳಿದು ಬಂದಿದೆ. ಅಂದಾಗೆ ಇತ್ತೀಚಿನ ದಿನಗಳಲ್ಲಿ ನಾನಾ ವೇಷ ಹಾಕೊಂಡು ಕಳ್ತನ, ರಾಬ್ರಿ ಸರ್ವೆ ಸಾಮಾನ್ಯ ಆಗ್ಬಿಟ್ಟಿದೆ. ಪೊಲೀಸರು ಪ್ರಯತ್ನವನ್ನ ಮೀರಿ ಶ್ರಮ ಹಾಕ್ತಾ ಇದ್ರು. ಕ್ರೈಮ್ ರೇಟ್ ಅಂತೂ ತಹಬದಿಗೆ ಬರ್ತಾನೆ ಇಲ್ಲ. ಹಾಗಾಗಿ ಜನ ತಮ್ ಹುಷಾರಲ್ಲಿ ತಾವಿದ್ರೆ ಸೇಫ್ ನೋಡಿ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.